ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಮೊನ್ನೆ ಒಂದು ಪ್ರಿಂಟರ್ ತೊಗೊಂಡು ಬಂದಿದ್ದೆ. ಲೈಕ್ ಪೋರ್ಟಬಲ್ ಪ್ರಿಂಟರ್. ಮಕ್ಕಳಿಗೆ ಯೂಶಲಿ ಸ್ಕೂಲು ಪ್ರಾಜೆಕ್ಟ್ ಮಾಡುವಾಗ ಈ ಸಣ್ಣ ಪುಟ್ಟ ಪ್ರಿಂಟ್ ಎಲ್ಲ ಬೇಕು ಅಂದಾಗ ನಾವು ಜೆರಾಕ್ಸ್ ಮಿಷಿನ್ ಹುಡ್ಕೊಂಡು ಹೋಗೋದು ಅಥವಾ ಎಲ್ಲಾದರೂ ಆಚೆ ಹೋಗೋದು ಬದಲು ಇಮಿಡಿಯೇಟಾಗಿ ಏನಾದರೂ ಬೇಕು ಅಂದರೆ ಅದನ್ನು ಅಲ್ಲಿ ಹೋದ್ರೆ ಪ್ರಿಂಟಾಗಿ ಇಷ್ಟು ಚಿಕ್ಕದಾಗಿ ಕೊಡಲ್ಲ. ಸೊ ದೊಡ್ಡದಾಗಿರುತ್ತೆ. ಸೊ ನಮ್ಗೆ ಇಷ್ಟಿಷ್ಟು ಚಿಕ್ಕದಾಗಿ ಬೇಕು ಅಂತಂದರೆ ಸೊ ಅದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ನಾನೊಂದು ಮಿನಿ ಪೋರ್ಟಬಲ್ ಪ್ರಿಂಟರ್ ತರಿಸಿದ್ದೆ. ಬಟ್ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಇವಾಗ ಆ ಸೇಲ್ ಇರೋದ್ರಿಂದ ಇನ್ನೂ ಕಮ್ಮಿಗೆ ಸಿಗ್ತಾಯಿದೆ. ನಾನು ತೊಗೊಂಡಾಗ 965 ಸಮಥಿಂಗ್ ಏನೋ ಕೊಟ್ಬಿಟ್ಟು ನಾನು ತೊಗೊಂಡಿದ್ದೆ. ಏನು ಇಂಕ್ ಬೇಡ, ಒಂದು ಕಾರ್ಟ್ರಿಜ್ ಬೇಡ, ಏನು ಬೇಡ, ಪೋರ್ಟಬಲ್ ಆರಾಮಾಗಿರುತ್ತೆ. ಅವರೇ ಒಂದು 4-5 ರೋಲ್ಸ್ ಕೂಡ ಕೊಟ್ಬಿಟ್ಟಿರ್ತಾರೆ. ತುಂಬಾ ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಬಟ್ ಸುಮಾರು ಜನ ಅದು ಹೆಂಗೆ ಯೂಸ್ ಮಾಡೋದು, ಯಾವ ಥರ ಏನು ನಮಗೆ ಆನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಆನ್ ಮಾಡಿದ್ರೆ ನಾನು ಅದನ್ನು ಹೆಂಗೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಅದು ಗೊತ್ತಾಗ್ತಾ ಇಲ್ಲ ಅಂತ ಕೆಲವು ಡೀಟೇಲ್ಸ್ ಹೇಳಿ ಅಂತ ಹೇಳಿದ್ರಿ. ಸೊ ಇವತ್ತಿಲ್ಲ ನಾನು ತೋರಿಸ್ತೀನಿ, ಬನ್ನಿ. ಸೀರಿಯಸ್ಲಿ ನಿಜ ಹೇಳಬೇಕಂದ್ರೆ ತುಂಬ ಯೂಸ್ಫುಲ್ ಇದೆ ಇದನ್ನು ನಾನು ತೊಗೊಂಡಾಗ 965 ರುಪೀಸ್. ಬಟ್ ಇವಾಗ ನಿಮಗೆ ಜಸ್ಟ್ ನಿಮಗೊಂದು 770 ರುಪೀಸರಿಗೇನೋ ಬರುತ್ತೆ ಈಗ ನಿಮಗೆ. ಅಷ್ಟು ಕಮ್ಮಿ ಇದೆ ಇವಾಗ. ಸೊ ನೋಡೋಕ್ಕೂ ಅಷ್ಟೇ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಈ ಪೋರ್ಟಬಲ್ ಪ್ರಿಂಟರ್. ಓಕೆ, ಸೊ ಇದಕ್ಕೆ ನಿಮಗೆ ಜಸ್ಟ್ ಈ ಥರ ಒಂದು ಚಾರ್ಜರ್ ಕೊಟ್ಟಿದ್ದಾರೆ. ಜಸ್ಟ್ ಇದನ್ನು ಚಾರ್ಜ್ ಮಾಡಿದ್ರೆ ಸಾಕು. ಅಡಾಪ್ಟರ್ ಯಾವುದಾದ್ರು ಹಾಕಿಬಿಟ್ಟು ಜಸ್ಟ್ ಇದನ್ನ ಚಾರ್ಜ್ ಮಾಡಿದ್ರೆ ಒಂದು 20 to 30 ಮಿನಿಟ್ಸ್ ಚಾರ್ಜ್ ಮಾಡೋದು ಸಾಕು. ಸೊ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್. ಎಸ್ಪೆಷಲಿ ಇಲ್ಲಿ ನಿಮಗೆ ಆನ್ ಆಫ್ ಬಟನ್ ಕೊಟ್ಟಿದ್ದಾರೆ ಸೈಡಲ್ಲಿ. ಇನ್ನೊಂದು ಕಡೆ ಬಂದುಬಿಟ್ಟು ಇಲ್ಲಿ ಬಂದು ಜಸ್ಟ್ ಕ್ಲಿಕ್ ಮಾಡಿದ್ರೆ, ಪ್ರೆಸ್ ಮಾಡಿದ್ರೆ ಸಾಕು. ನೀವು ಇಲ್ಲಿ ನೋಡಿ ಇದು ಓಪನ್ ಆಗುತ್ತೆ. ಈಗಾಗಲೇ ಇದರಲ್ಲಿ ಒಂದು ರೋಲ್ ಇದೆ. ಅದಲ್ಲದೆ ನಿಮಗೆ 5 ರೋಲ್ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದು ಜಸ್ಟ್ ಬರೀ ಬುಕ್ಸಿಗೆ ಒಂದೇ ಪ್ರಿಂಟ್ಸ್ ಇತ್ತಲ್ಲ. ಸಣ್ಣ ಪುಟ್ಟ ನಿಮ್ಮದೇನು ಮೆಮೊರೀಸ್ ಕ್ರಿಯೇಟ್ ಮಾಡೋದಕ್ಕೆ ಅಂದರೆ ಸಣ್ಣ ಪುಟ್ಟ ಫೋಟೋಸ್ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರುತ್ತೆ. ಸೊ ಇದ್ರಲ್ಲಿ ಯಾವುದೇ ರೀತಿ ಕಲರ್ ಇಲ್ಲ. ಸೊ ನೋಡಿ ಈ ಥರ ಹಾಕ್ಕೊಂಡು ಈ ಥರ ತೆಕ್ಕೊಂಡು ಇದನ್ನ ಕ್ಲೋಸ್ ಮಾಡಿ ಈ ಥರ ಹಾಕ್ಬಿಡ್ಬೋದು. ಇದು ಪ್ರೆಸ್ ಮಾಡಿದ್ರೆ ಇಲ್ಲಿ ಆನ್ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ಲೈಟ್ ಆನ್ ಆಗುತ್ತೆ. ಇಲ್ಲಿ ಸೈಡಲ್ಲಿ ಆನ್ ಮಾಡಿದ್ರೆ ಇಲ್ಲಿ ಲೈಟ್ ಆನ್ ಆಗುತ್ತೆ. ಸೊ ಫಸ್ಟು ಸ್ಟಾರ್ಟಿಂಗ್ ಇದನ್ನು ಹೆಂಗೆ ಮಾಡ್ಕೋಬೇಕು ಅಂದರೆ ಜಸ್ಟ್ ನೀವು ಆನ್ ಮಾಡಿದ್ರೆ ಸಾಕು. ನಾನೀಗಾಗಲೇ ಇದು ಡೌನ್ಲೋಡ್ ಎಲ್ಲ ಮಾಡ್ಕೊಂಬಿಟ್ರಿಂದ ಇವಾಗ ನಿಮ್ಗೆ ಸ್ಕ್ಯಾನರ್ ಬರಲ್ಲ. ಯೂಶಲಿ ಹೊಸದಾಗಿ ನೀವು ತೊಗೊಂಡಾಗ ಇದನ್ನ ಆನ್ ಮಾಡಿದ ತಕ್ಷಣವೇ ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲಿಂದ ಒಂದು ಸ್ಕ್ಯಾನರ್ ಬರುತ್ತೆ. ಆನ್ ಮಾಡಿದ ತಕ್ಷಣ ಶೀಟ್ ಬರುತ್ತೆ. ಆ ಸ್ಕ್ಯಾನರ್ನ ನೀವು ಸ್ಕ್ಯಾನ್ ಮಾಡಿದ್ರೆ, ಮೊಬೈಲಲ್ಲಿ ಇಟ್ಕೊಂಡು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಒಂದು ಆ್ಯಪ್ ಡೌನ್ಲೋಡ್ ಆಗೋದಕ್ಕೆ ಒಂದು ಲಿಂಕ್ ಬರುತ್ತೆ. ಇಲ್ಲ ಅಂತಂದರೆ ನಾನು ಈ ಸ್ಕ್ರೀನಲ್ಲಿ ತೋರಿಸಿರೋ ಥರ ಐಪ್ರಿಂಟ್ ಅಂತ ಒಂದು ಆ್ಯಪ್ ಇದೆ. ಐಪ್ರಿಂಟ್ ಹೋಗ್ಬಿಟ್ಟು ನೀವು ಅಲ್ಲಿ ಕನೆಕ್ಟ್ ಮಾಡಿಕೊಂಡ್ರೆ ತೋರಿಸ್ತೀನಿ ನಾನು ಹೆಂಗೆ ಅಂತ. ಪ್ಲೇಸ್ಟೋರಲ್ಲಿ ಇರುತ್ತೆ ನಿಮ್ಗದು ಐಪ್ರಿಂಟ್ ಅಂತ. ಅದನ್ನ ಹೋಗಿ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಆ ಬ್ಲೂಟೂತ್, ಮೊಬೈಲಲ್ಲಿರೋ ಬ್ಲೂಟೂತ್ಗೂ ಈ ಬ್ಲೂಟೂತ್ಗೂ ಕನೆಕ್ಟ್ ಆಗುತ್ತೆ. ತೋರಿಸ್ತೀನಿ ಹೆಂಗೆ ಅಂತ. ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ಐಪ್ರಿಂಟ್ ಅಂತ ಟೈಪ್ ಮಾಡಿ. ಇನ್ ಕೇಸ್ ನೀವು ಯೂಶ್ವಲಿ ನಾವು ಅದು ತೊಗೊಂಡಾಗ ಆನ್ ಮಾಡಿದ ತಕ್ಷಣ ಒಂದು ಸ್ಕ್ಯಾನರ್ ಓಪನ್ ಆಗುತ್ತೆ. ಸೊ ಸ್ಕ್ಯಾನರ್ ಓಪನ್ ಆದ ತಕ್ಷಣ ನಾವು ಅದನ್ನ ಸ್ಕ್ಯಾನ್ ಮಾಡಿ ನೀವು ಈ ಡೌನ್ಲೋಡ್ನ ಮಾಡ್ಕೋಬೋದು, ಈ ಆ್ಯಪ್ ಡೌನ್ಲೋಡ್ನ ಮಾಡ್ಕೋಬೋದು. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಐಪ್ರಿಂಟ್ ಅಂತ ಟೈಪ್ ಮಾಡಿದ್ರೆ ಈ ಥರ ಬರುತ್ತೆ. ಅದು ಓಪನ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲಿ ನೀವು ಬಂದರೆ ಈ ಥರ ಸುಮಾರು ಪಿಕ್ಚರ್ಸ್ ಇರುತ್ತೆ, ಮತ್ತು ಇಮೇಜ್ ಪ್ರಿಂಟರ್ಸ್ ಇರ್ಬೋದು, ಅಥವಾ ಸ್ಕ್ರೀನ್ಶಾಟ್ ತೆಗೆದು ನೀವು ಯಾವುದನ್ನು ಸೇವ್ ಮಾಡಿಕೊಂಡು ಡೈರೆಕ್ಟಾಗಿ ಪ್ರಿಂಟ್ ಅಂತ ಕೊಟ್ಟರೆ ನಿಮ್ಗೆ ಪ್ರಿಂಟ್ ಆಗುತ್ತೆ. ಸೊ ತುಂಬ ಇದರಲ್ಲಿ ನಿಮ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲ ಅಂತಂದರೆ ಏನಾದರೂ ಸಣ್ಣ ಪುಟ್ಟ ಡಿಸೈನ್ಸ್ ಮಾಡಬೇಕು ಅಥವಾ ಮಕ್ಕಳದ್ದು ಏನಾದರೂ ಪ್ರಾಜೆಕ್ಟ್ ವರ್ಕಿಗೆ ಈ ಥರ ಏನಾದರೂ ನೀವು ಇದನ್ನು ಡೈರೆಕ್ಟಾಗಿ ಗೂಗಲಲ್ಲಿ ಏನಾದರೂ ಸರ್ಚ್ ಮಾಡ್ಬೋದು. ಅಥವಾ ಹಾರ್ಟ್ ಬಗ್ಗೆ ನಾನು ಜನರಲ್ ಸರ್ಚ್ ಮಾಡಿಬಿಟ್ಟು ಐದರ್ ನೀವು ಸ್ಕ್ರೀನ್ಶಾಟ್ ಆದರೂ ತೊಗೊಂಡು ನೀವು ಆಪ್ಷನ್ ಟ್ರೈ ಮಾಡಿದ್ರೆ ಪ್ರಿಂಟ್ ಅಂತ ಆಪ್ಷನ್ ಕೊಡುತ್ತೆ. ಇಲ್ಲಾಂದರೆ ಅಲ್ಲೇ ನಿಮಗೆ ಕೆಳಗಡೆ ಆಪ್ಷನ್ ತೋರಿಸುತ್ತೆ ಐಪ್ರಿಂಟ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ನಿಮಗೆ ಈ ಥರ ಪ್ರಿಂಟ್ ಬರುತ್ತೆ. ಸೊ ಇದು ಒಂದೇ ಅಲ್ಲ, ನಿಮಗೆ ಸುಮಾರು ಇದಕ್ಕೆ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವೇನಾದರೂ ಮನೇಲಿ ಅಕ್ಕಿ, ಬೇಳೆ, ಕಾಳುಗಳ ಡಬ್ಬ ಇರುತ್ತಲ್ಲ, ಅದ್ರ ಮೇಲೆ ಏನಾದರೂ ನೀವು ಲೇಬಲ್ ಹಾಕ್ಸ್ಬೇಕು ಅಂತಂದರೆ, ಅಥವಾ ಅದ್ರ ಮೇಲೆ ಅಂತಲ್ಲ, ಬಟ್ ಯಾವುದ್ರ ಮೇಲೆ ಆದರೂ ಸರಿ ಏನಾದರೂ ನೀವು ಹಾಕಿಸ್ಬೇಕು, ಒಂದು ಲೇಬಲ್ ಥರ ಬೇಕು ಅಂತಂದರೆ ಈ ಥರ ಇಲ್ಲಿ ಕಸ್ಟಮೈಸ್ ಮಾಡ್ಕೋಬೋದು. ಸೊ ನೀವು ಒಂದೊಂದೇ ಒಂದು ಆಪ್ಷನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಿ ಅದರಲ್ಲೆಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಒಂದೇ ಸಲ. ಸೊ ಅಲ್ಲಿ ನೀವು ಈ ಥರ ಏನಾದರೂ ಲೇಬಲ್ಸ್ ಬೇಕು ಅಂದರೆ ಜಸ್ಟ್ ಅದನ್ನು ನೀವು ಕ್ರಾಪ್ ಮಾಡಿಕೊಂಡು ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಪ್ರಿಂಟ್ ಕೊಟ್ಟರೆ ಪ್ರಿಂಟ್ ಕೂಡ ಬರುತ್ತೆ ಅಲ್ವಾ. ತುಂಬ ಯೂಸ್ಫುಲ್ ಇದೆ ಈ ಪ್ರಾಡಕ್ಟಿಂದ. ಯಾವುದು ಬೇಕಾದ್ರೆ ಈ ಥರ ಸಣ್ಣ ಪುಟ್ಟ ಮಕ್ಕಳ ಸ್ಕೂಲಿಗೆ ಬೇಕು ಅಂದರೆ ಪ್ರಿಂಟ್ ಹಾಕೋಬೋದು, ಅಥವಾ ಲೇಬಲ್ಸ್ ಬೇಕು, ಅಥವಾ ನಾವು ಅಡುಗೆ ಮನೆ ಡಬ್ಬದ ಮೇಲೆ ಒಂದಷ್ಟು ಲೇಬಲ್ಸ್ ಹಾಕಬೇಕು, ಅದರಲ್ಲಿ ಪ್ರಿಂಟ್ ತೊಗೊಂಡು ನೀವು ಇದನ್ನು ಹಾಕ್ಬೋದು. ಸೊ ತುಂಬ ಯೂಸ್ಫುಲ್ ಇದೆ. ಸೊ ಲಿಂಕ್ ಬೇಕಿದ್ರೆ ಕಾಮೆಂಟ್ ಮಾಡಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಹೋಗಿ ಅಲ್ಲಿ ಚೆಕ್ ಮಾಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.